ಸುಮಾರು 1,500 ಧೂಪದ ಗಿಡ ಇದೆ. ಈ ಧೂಪದ ಗಿಡದಲ್ಲಿ ಮಧ್ಯೆ ಈ ವರ್ಷ ಸುವರ್ಣಗಡ್ಡೆ ಕೇನೆ ನೆಟ್ಟಿದೆ. ಕೇನೆ ಕೂಡ ಸುಮಾರು 1,500 ಕೇನೆ ಇದೆ. ನಾವು ಯೂಟ್ಯೂಬ್ ಮತ್ತು ಯಾವ್ದು ಧೂಪ ಅಂತೇಳಿ ಕಂಡೌಟ್ ಆಯ್ತು. ನಾನು ಯಾಕೆ ಕಡಿಮೆ ಅಂತೇಳಿ ನಾವು ಕೂಡ ಧೂಪ ನೆಟ್ಟದ್ದು. ಈಗ ನನಗೆ ಅನಿಸ್ತಾ ಇಲ್ಲಿ ಧೂಪ ಬೇಡಿತ್ವಾ ಅಂತೇಳಿ ಅನಿಸ್ತಾ ಇದೆ. ಇನ್ನೊಂದು ಆಲೋಚನೆ, ಯಾಕಂದ್ರೆ ಇದು ನಾನು 9x9ಕ್ಕೆ 10x10ಕ್ಕೆ ನೆಟ್ಟಿದ್ದೇನೆ. ಮುಂದೆ ನೀವು ನೆಡ್ತಿದ್ರೆ ನಿಮ್ಮ ಡಿಸ್ಟೆನ್ಸ್ ಎಷ್ಟು ಬೇಕು ಅಂತ ಹೇಳುವ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿ. ನನಗೀಗ ಅನಿಸ್ತದೆ ಇದು 9x9ಕ್ಕೆ ನೆಟ್ಟದ್ದು ಹತ್ತಿರ ಆಯ್ತಾ ಅಂತೇಳಿ ಅನಿಸ್ತಾ ಇದೆ. ಇದು ಯಾಕೆ ಮೊಗಚಿ ಬೀಳ್ತಾರೆ ಅಂದರೆ ನಮಗೆ ಅತ್ಯುತ್ಸಾಹ, ಬೇಗ ಬೆಳವಣಿಗೆ ಆಗಲಿ ಅಂತ. ಅದನ್ನು ದಯವಿಟ್ಟು ನೀವು ಯಾರೆಲ್ಲ ಧೂಪದ ಗಿಡ ನೆಡ್ತೀರಿ, ನೀವು ಇವತ್ತಿಂದ ನಾಳೆ, ಈಗ ಮದುವೆ ಆದಗೊಳ್ಳೆ ಮಗು ಆಗಬಾರ್ದು. ಈ ವರ್ಷ ಮಳೆಗಾಲ ಅದು 100ಕ್ಕೆ 100 ಪಾಸ್ ಆಯಿತೋ ನಾನು ಗೆದ್ದೆ, ಅದು ಮೊಗಚಿ ಬಿದ್ದಿತೋ ಸೋತೆ. ಈ ಸೋತ ಸತ್ಯವನ್ನು ದೇವರಿಂದ ನಿಮಗೆ ಯಾರೂ ಹೇಳುವುದಿಲ್ಲ, ಬೇಸರ ಮಾಡಬಾರ್ದು. ಈಗ ಒಂದು ಸೂಕ್ಷ್ಮವಾಗಿ ಹೇಳ್ತಾನೆ, ಕೇನೆಗಡ್ಡೆ ನೆಡುವಾಗ ಈಗ ನಾವು 1 ಕಿಲೋ ಗಡ್ಡೆಯ ತೂಕ 1 ಕಿಲೋ ಇದ್ರೆ ಸರಿ ಸುಮಾರು ಒಂದು 10 ಕಿಲೋ, 10ರಿಂದ 12 ಕಿಲೋ ಬರ್ತದೆ ಅಂತೇಳಿ ಒಂದು ಲೆಕ್ಕಾಚಾರ. ಹಂದಿ ದುರವರೆಗೆ ಬರಲಿಲ್ಲ. ಹಂದಿ ಬರಲಿಲ್ಲ ಅಂತ ಹೇಳಿದ್ರೆ ನಾನು ಅದ ಮೇಲೆ ಬಿದ್ದದ್ದು, ಇಲ್ಲ ಅಂತಂದ್ರೆ ತಲೆಯ ಮೇಲೆ ಕೈ ಹಿಡುದಷ್ಟೇ. ಒಂದು ಪ್ರಯತ್ನ ಮಾಡಿದ್ದೀಗ. ಈ ತರ ಇದು ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಇದಕ್ಕೆ ಧೂಪ ಗಿಡ ನೆಟ್ಟದ್ದು. ಈ ಭಾಗದಲ್ಲಿ ಆ ಭಾಗಕ್ಕೆ 9x9, ಇಲ್ಲಿ 10x10ಕ್ಕೆ ನೆಟ್ಟದ್ದು. ಅದು ಹೇಗಾಗ್ಬೋದು ಅಂತೇಳಿ ನೀವು ಕೂಡ ಒಂದು ಆಲೋಚನೆ, ಧೂಪ ಗಿಡ ನೆಡ್ತೀರಿ, ನೀವು ಕೂಡ ಒಂದು ಆಲೋಚನೆ ಮಾಡಿಕೊಳ್ಳಿ ಎಷ್ಟು ದೂರ ನೆಟ್ಟರೆ ಒಳ್ಳೇದು ಅಂತೇಳಿ. ನಾನು 9x9 ಮತ್ತು 10x10ಕ್ಕೆ ನೆಟ್ಟಿದ್ದೇನೆ. ಅದರ ಕೇನೆ ಒಂದು ಹಂತದ ಕೆಲಸಗಳು ಆಯ್ತು. ಅದಕ್ಕೆ ಗೊಬ್ಬರ ಹಾಕಿ ಸ್ವಲ್ಪ ಸುಡುಮಣ್ಣಿತ್ತು, ಕಾಂಪೋಸ್ಟ್ ಎಲ್ಲ ಹಾಕಿ ಮಣ್ಣೆಲ್ಲ ಹಾಕಿ ಮುಚ್ಚಿ ಆಯಿತು. ಇನ್ನೊಂದು 2 ತಿಂಗಳು ಕಳೆದು ಪುನಃ ಮೇಲುಗೊಬ್ಬರ ಸ್ವಲ್ಪ ಕೊಟ್ಟಾಗ ಅದರ ಕೆಲಸ ಆಯಿತು ಅಂತೇಳಿ ಲೆಕ್ಕ. ಒಂದು ಹಂದಿ ದುರವರೆಗೆ ಬರಲಿಲ್ಲ. ಹಂದಿ ಬರಲಿಲ್ಲ ಅಂತ ಹೇಳಿದ್ರೆ ನಾನು ಅದ ಮೇಲೆ ಬಿದ್ದದ್ದು, ಇಲ್ಲ ಅಂತಂದ್ರೆ ತಲೆಯ ಮೇಲೆ ಕೈ ಹಿಡುದಷ್ಟೇ. ಒಂದು ಪ್ರಯತ್ನ ಮಾಡಿದ್ದೀಗ. ಸಾಕಷ್ಟು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದೆ. ಯಾಕಂದ್ರೆ ಈ ಸುತ್ತಲೂ ಹಂದಿ ಬರುವ ಜಾಗ ಇಲ್ಲಿ ಇಲ್ಲ, ಬರೀ ತುಂಬ ಇದೆ. ಅಲ್ಲೆಲ್ಲೋ ಬರ್ಬೋದು ಅಂತೇಳಿ ಒಂದು ಸೂಚನೆ ಇತ್ತು, ಅಲ್ಲಿಗೆ ಶೆಡ್ ನೆಟ್ಟಿದೆ. ಇನ್ನೊಂದು ಅಲ್ಲಿ ಒಂದು ಬರುವ ಅಂದಾಜು ಇತ್ತು, ಅಲ್ಲಿ ನೆಟ್ಟಿದೆ. ಮತ್ತೆಲ್ಲ ಸುತ್ತಲೂ ಕಟ್ಟಿಂಗ್ ಆಗಿದೆ. ಇದೀಗ ನೆಟ್ಟು 2 ತಿಂಗಳು ಆಯ್ತು. ಅಕ್ಟೋಬರ್ ನವೆಂಬರ್ನಲ್ಲಿ ಗಡ್ಡೆ ಕೀಳ್ಬೋದು. ಈಗ ನಾವು ಸುವರ್ಣಗಡ್ಡೆ ನಡಬೇಕು ಅಂತ ಹೇಳಿದ್ರೆ ಸುಮಾರು ಡಿಸೆಂಬರ್ನಲ್ಲಿ ಜನವರಿಯಲ್ಲಿ ಅದಕ್ಕೆ ಪೂರ್ವ ತಯಾರಿ ಬೇಕು. ನಡುವ ಹೊತ್ತಿನಲ್ಲಿ ಯೋಚನೆ ಮಾಡಿದಾಗ, ಯಾಕಂದ್ರೆ ಅದಕ್ಕೆ ಬೀಜೋಪಚಾರ, ಬೀಜ ಸಂಗ್ರಹಿಸಬೇಕು ಕೇನೆ ಗಡ್ಡೆಯನ್ನು. ನಾನು NR ಪುರದಿಂದ ಕೇನೆ ಗಡ್ಡೆ ತಂದು ಅದಕ್ಕೆ ಬೀಜೋಪಚಾರದ ಮಾಡಿ ಇಟ್ಟು ನಂತರ ನೋಡಿ ಬೀಜೋಪಚಾರ ಹೇಗೆ ಮಾಡುದು ಅಂತೇಳಿ ಬಹುಶಃ ಆಮೇಲೆ ಹೇಳ್ಬೋದು, ಅಲ್ಲ ಈಗಲೇ ಬೇಕಾದ್ರೆ ಈಗಲೇ ಹೇಳ್ಬೋದು. ಮತ್ತೆ ಪ್ರಶ್ನೆ ಬೀಜೋಪಚಾರ ಮಾಡಿ ಈಗ ನೆಟ್ಟದೀಗ. ಒಂದು ಸೂಕ್ಷ್ಮವಾಗಿ ಹೇಳ್ತಾನೆ, ಕೇನೆಗಡ್ಡೆ ನೆಡುವಾಗ ಈಗ ನಾವು 1 ಕಿಲೋ ಗಡ್ಡೆಯ ತೂಕ 1 ಕಿಲೋ ಇದ್ರೆ ಸರಿ ಸುಮಾರು ಒಂದು 10 ಕಿಲೋ, 10ರಿಂದ 12 ಕಿಲೋ ಬರ್ತದೆ ಅಂತೇಳಿ ಒಂದು ಲೆಕ್ಕಾಚಾರ. 2000 ಇಸವಿಯಲ್ಲಿ ನಾನು ದೊಡ್ಡ ಮಟ್ಟಿನಲ್ಲಿ ಕೇನೆ ನೆಟ್ಟಿದ್ದೆ ಆಗ. ಹಾಗಂತೇಳಿ ನಾವು 1.5 ಕಿಲೋ 2 ಕಿಲೋದ ಸುವರ್ಣಗಡ್ಡೆ ಬೀಜ ನೆಟ್ಟರೆ 20 ಕಿಲೋ 25 ಕಿಲೋದ ಕೇನೆಗಡ್ಡೆ ಆಗ್ತದೆ. ಆ 25 ಕಿಲೋ ಕೇನೆಗಡ್ಡೆ ಆದರೆ ಕಟೀಲಿಗೆ ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಕೊಡಬೇಕಷ್ಟೇ. ಅಂಗಡಿಯವರು 8 ಕಿಲೋ 10 ಕಿಲೋ ಅಂತ ಜಾಸ್ತಿ ತಗೊಳ್ಳೋದಿಲ್ಲ ಆ ತೂಕದ್ದು, ಯಾಕಂದ್ರೆ ಅವರಿಗೆ ಕಷ್ಟ ಆಗ್ತದೆ ಅಂತೇಳಿ. ಹಾಗೆ ನಾವು ಸುವರ್ಣಗಡ್ಡೆ ನೆಡುವವರು ಒಂದು 10 ಕಿಲೋ 8 ಕಿಲೋ ಬರುವ ಗಡ್ಡೆ ಬರುವ ಹಾಗೆ ಪೂರ್ವ ತಯಾರಿ ಮಾಡಿಕೊಂಡು ಬೀಜವನ್ನು ನೆಟ್ಟರೆ ಅನುಕೂಲ. ಇಲ್ಲ ನಮ್ಮ ಧಾರ್ಮಿಕ ಕ್ಷೇತ್ರಗಳು ಎಷ್ಟು ಇವೆ. ಇದಕ್ಕೆ ನೀವು ಧೂಪಕ್ಕೆ ಯಾವ ರೀತಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿದ್ದೀರಿ ಸರ್? ಧೂಪಕ್ಕೆ ವಿಶೇಷ ಏನು, ಒಮ್ಮೆ ನೆಟ್ಟ ನಂತರ ಅದಕ್ಕೆ ಸ್ವಲ್ಪ pH ಎಲ್ಲ ಬಾರಿ ಇದಾಯಿತು, ಒಮ್ಮೆ ಸುಣ್ಣ ಕೊಟ್ಟೆ. ಆ ನಂತರ ಕೋಳಿ ಗೊಬ್ಬರ ಕುರಿ ಗೊಬ್ಬರ ನೆನಪಿಲ್ಲ ಸರ್, ಅದನ್ನು ಒಮ್ಮೆ ಹಾಕಿದೆ. ಒಂದು ಸ್ವಲ್ಪ ತಂದ ಗೊಬ್ಬರ ಇತ್ತು, ರಾಸಾಯನಿಕ ಗೊಬ್ಬರ ಇತ್ತು, ಹಾಕಿದಷ್ಟೇ. ಈಗ ವಿಷ್ಣುವಣ್ಣ ಹೇಳಿದರು ಅದಕ್ಕೆ ಗೊಬ್ಬರ ಇನ್ನೇನು ಬೇಡ ಅಂತೇಳಿ ಅವರ ಒಂದು ಅನಿಸಿಕೆ ಹೇಳಿದರು, ಗೊಬ್ಬರ ಕೊಟ್ಟರೆ ಸಮಸ್ಯೆ ಆಗ್ಬೋದು ಅಂತೇಳಿ. ಹಾಗಾಗಿ ಈಗಾಗಲೇ ಗೊಬ್ಬರ ಕೊಟ್ಟಾಯಿತು. ನಾನು ಸ್ವಲ್ಪ 15 ಕೊಟ್ಟೆ, ಮತ್ತು ಸ್ವಲ್ಪ ಕುರಿ ಗೊಬ್ಬರ ಹಾಕಿ ಮುಚ್ಚಿ ಆಯ್ತು. ಅದಕ್ಕೆ ಸ್ವಲ್ಪ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೊಡೋದು ಬೇಡ. ಹಾಗಾಗಿ ನನಗೆ ಬೆಳಿಗ್ಗೆ ಬಂದು ಹೇಳಿದರು, ಧೂಪಕ್ಕೆ ಗೊಬ್ಬರ ಕೊಡಬೇಡಿ, ಧೂಪಕ್ಕೆ ಗೊಬ್ಬರ ಕೊಟ್ಟಾಗ ಅದು ಮುಗುಚಿ ಬೀಳೋ ಚಾನ್ಸಸ್ ಇದೆ ಅಂತೇಳಿ. ಇನ್ನೊಂದು ಆಲೋಚನೆ, ಯಾಕಂದ್ರೆ ಇದು ನಾನು 9x9ಕ್ಕೆ 10x10ಕ್ಕೆ ನೆಟ್ಟಿದ್ದೇನೆ. ಮುಂದೆ ನೀವು ನೆಡ್ತಿದ್ರೆ ನಿಮ್ಮ ಡಿಸ್ಟೆನ್ಸ್ ಎಷ್ಟು ಬೇಕು ಅಂತ ಹೇಳುವ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿ. ನನಗೀಗ ಅನಿಸ್ತದೆ ಇದು 9x9ಕ್ಕೆ ನೆಟ್ಟದ್ದು ಹತ್ತಿರ ಆಯ್ತಾ ಅಂತೇಳಿ ಅನಿಸ್ತಾ ಇದೆ. ಧೂಪದ ವಿಷಯದಲ್ಲಿ ಅಧ್ಯಯನ ತುಂಬಾ ಬಾಕಿ ಉಂಟು ನಮ್ಮಲ್ಲಿ. ಎಲ್ಲ ಗಾದೆ ಉಂಟು ಮಲಯಾಳದಲ್ಲಿ, ಅದೇ ಆಗಿದೆ ಈಗ ನಮ್ದೆಲ್ಲ. ಸ್ವಲ್ಪ ಹತ್ತಿರ ಇಡಿ ಸರ್. ಅಂದ್ರೆ ಈಗ ಫಲದರ್ಕ ಅನಂತಣ್ಣ ಕೂಡ ಹೇಳಿದ್ದೇನೆಂದ್ರೆ
ನಿಮ್ಮಲ್ಲಿ ಒಂದು 25 ಎಕರೆಯಿಂದ ಮೇಲೆ ಇದ್ದರೆ ನೀವು ಧೂಪಕ್ಕೆ ಹೋಗ್ಬೋದು, ನೀರಾವರಿಯ ಕೊರತೆ ಇದ್ದರೆ ಅಂತ ಹೇಳಿದ್ದಾರೆ. ಈಗ ನನ್ನನ್ನು ವೈಯಕ್ತಿಕವಾಗಿ ತಗೊಳ್ತಿದ್ರೆ ನನಗೆ ನೀರಾವರಿಯ ಕೊರತೆಯೇ ಇಲ್ಲ, ಸಾಕಷ್ಟು ಅಬಂಡೆಂಟ್ ಸಪ್ಲೈ ಆಫ್ ವಾಟರ್. ಅಂಥವರಿಗೆ ಇದು ಬೇಡ ಅಂತ ಅವರು ನನ್ನಲ್ಲೇ ಹೇಳಿದ್ದಾರೆ, ನೀವು ಅಡಿಕೆ ಮತ್ತು ಒಳ್ಳೆಮೆಣಸಿಗೆ ಹೋಗಬೇಕು ಅಂತ. ಆದರೂ ನಾನು ಒಂದು ನೇಂದ್ರ ಮಾಡಿದ ಜಾಗದಲ್ಲಿ ಒಂದು ಮಾಡುವ ಅಂತ ಹೇಳುವ ಉತ್ಸಾಹದಲ್ಲಿ ಮಾಡಿದ್ದೇನೆ. ನಿಜವಾಗಿ ಇದರಿಂದ 2 ತಿಂಗಳು ಮತ್ತೆ ನಾನು ನಟ್ಟದ್ದು, ಇದರಿಂದ ಮೀರಿ ಹೋಗ್ತಾ ಉಂಟು ನಂದು. ಈಗ ನಾನು ಸತ್ಯ ಹೇಳ್ತೇನೆ, ನಾನು ಯಾವುದೇ ರಾಸಾಯನಿಕವನ್ನು ಅದಕ್ಕೆ ಕೊಡಲಿಲ್ಲ. ಇದಕ್ಕೆ ಮೂಲ ಪ್ರೇರಣೆ ಅನಂತಣ್ಣ. ಅವರು ಹೇಳಿದರು, ನೀನು ರಾಸಾಯನಿಕ ಕೊಟ್ಟರೆ ನೀನು ಕೆಡ್ತಿ ಅಂತ ಹೇಳಿದರು. ಅದರ ವೇಗ ಅಮಿತವಾಗಿ ಅದು ಮುಗಿಸಿ ಬೀಳುವ ಸಂದರ್ಭ ಉಂಟು ಖಂಡಿತ ಅಂತ ಹೇಳಿದ್ದಾರೆ ಅವರು. ಅವ್ರದ್ದು ಜಾಗ ನೋಡಿ ಸರ್, ಅವ್ರದ್ದು ಹೇಗೆ ಅಂತ ಹೇಳಿದರೆ, ಯಾವುದೇ ಕೃಷಿ ಮಾಡೋದು ಒಂದು ಗುಡ್ಡದಲ್ಲಿ ಅವರು ಮಣ್ಣನ್ನು ಒಟ್ಟ ಈ ಹಿತಾಚಿಯಲ್ಲಿ ಆಚೆ ಈಚೆ ಎಲ್ಲ ಮಾಡಿ ಅದರ ಮೂಲ ಮಣ್ಣು ಹೋಗಿ ಅಡಿಯಿಂದ ಬೇರೆ ಮಣ್ಣು ಬಂದಿದೆ. ಮತ್ತು ನನ್ನದು ಅತ್ಯಂತ ಫಲವತ್ತಾದ ಸ್ಥಳ ಅಂದರೆ ಬಾಳೆ ಮಾಡಿದ್ದು 3 ಸತತ 4 ಬೆಳೆ ನಾನು ತೆಗೆದಿದ್ದೇನೆ. ಹಾಂ, ತರಗತಿ ಮೆತ್ತಗೆಯೂ ಉಂಟು ಮತ್ತು ಹೈಯೆಸ್ಟ್ ಬಾಳೆಯಲ್ಲಿರುವುದೇ ಪೊಟ್ಯಾಷಿಯೇ ಬೇಕಾಗುವುದು ಗಿಡಗಳಿಗೆಲ್ಲ. ಆದ ಕಾರಣ ನೀನು ದಯಮಾಡಿ ರಾಸಾಯನಿಕ ಕೊಡಬೇಡ ಮಾರೆ ಅಂತ ಅವರು ಹೇಳಿದ ಪ್ರಕಾರ ನಾನು ಮಾಡಿದ್ದಲ್ಲಿ ನಾನು ಗೆದ್ದಿದ್ದೇನೆ. ಈಗ ಒಂದು ಸಣ್ಣ ಆತಂಕ ನನ್ನಲ್ಲಿ ಉಂಟು, ಏನಂತ ಹೇಳಿದರೆ, ಈ ವರ್ಷ ಮಳೆಗಾಲ ಅದು 100ಕ್ಕೆ 100 ಪಾಸ್ ಆಯಿತೋ ನಾನು ಗೆದ್ದೆ, ಅದು ಮಗಜಿ ಬಿದ್ದಿತೋ ಸೋತೆ. ಈ ಸೋತ ಸತ್ಯವನ್ನು ದೇವರಿಂದ ನಿಮಗೆ ಯಾರೂ ಹೇಳುವುದಿಲ್ಲ, ಬೇಸರ ಮಾಡಬಾರ್ದು. ಇದು ಯಾಕೆ ಮಗಜಿ ಬೀಳ್ತಾರೆ ಅಂದರೆ ನಮಗೆ ಅತ್ಯುತ್ಸಾಹ, ಬೇಗ ಬೆಳವಣಿಗೆ ಆಗಲಿ ಅಂತ. ಅದನ್ನು ದಯವಿಟ್ಟು ನೀವು ಯಾರೆಲ್ಲ ಧೂಪದ ಗಿಡ ನೆಡ್ತೀರಿ, ನೀವು ಇವತ್ತಿಂದ ನಾಳೆ, ಈಗ ಮದುವೆ ಆದ ಒಳ್ಳೆ ಮಗು ಆಗಬಾರ್ದು, ಅರೆ ಮಗು ಆಗುವ ತಂತ್ರಜ್ಞಾನ ಬೇಕಷ್ಟೆಲ್ಲ ಮಾಡ್ತಾರೆ. ನಾನು ಹೇಳುವುದನ್ನು ಅಂತರ ಅರ್ಥವನ್ನು ಮಾತ್ರ ಗ್ರಹಿಸಿ ಬೇರೆಗೆ ಹೋಗಬೇಡಿ. ಅದೇ ಪ್ರಕಾರದಲ್ಲಿ ನಿಮ್ಮ ಜಾಗದಲ್ಲಿ ನೀವು ಈ ಧೂಪದ ಗಿಡ ನೆಡುವಾಗ ಅಲ್ಲಿ ರಾಸಾಯನಿಕವನ್ನು ನೀವು ಆದಷ್ಟು ಕಡಿಮೆ ಮಾಡೋದು ನನ್ನ ಲೆಕ್ಕದೇ ಒಳ್ಳೆಯದು. ಅಂದರೆ ಅದರ ಗರ್ತ್ ಅಂತ ಹೇಳ್ತೇವೆ, ಸುತ್ತಳತೆ 9 ಇಂಚು ಬಂದಾಗ ಅದು 8 ಅಡಿ ಬಂದರೆ ಸಾಕು. 8 ಅಡಿ ಮೀರಿದರೆ ಕಾಯಿ ಬೇರು ಕೆಳಗೆ ಹೋದ್ದು ಸ್ವಲ್ಪ ಕಡಿಮೆ ಉಂಟು ಅಂತ ಅರ್ಥ. ಹೊಂಡ ನಾನು 1.5 ಮಾಡಿದ್ದೇನೆ. ಅಲ್ಲ ಇವರು ಅನಂತಣ್ಣ ಹೇಳಿದರು ಹೊಂಡ ಮಾಡುವುದೇ ಬೇಡ ಅಂತ. ಅಲ್ಲ ಹೇಳಿದ ಕೇಳಿ, ನನಗೆ ನನ್ನದು ಅಲ್ಲ. ಈಗ 1 ವರ್ಷದ ನನಗೆ ಅನುಭವ ಆಗುವುದೇನಂತ ಹೇಳಿದ್ರೆ, ಎಲ್ಲರೂ ಧೂಪ ನೆಡ್ತದೆ. ಸ್ವಲ್ಪ ನಾವು ಕೃಷಿಕರು ಸ್ವಲ್ಪ ನಮ್ಮ ಮಂಡ ಹಾಳು ಮಾಡುವಂಥದ್ದು, ಒಟ್ಟಿಗೆ ಒಳ್ಳೇದು ಮಾಡುವಂಥದ್ದು ಯೂಟ್ಯೂಬರ್ಸ್ ಮತ್ತೆ ಕೆಲವರು ಜನ. ಆಗಲ್ಲ ಈಗ ನಾವು ಯೂಟ್ಯೂಬ್ ಮತ್ತು ಯಾವ ಧೂಪ ಅಂತೇಳಿ ಕಂಡೌಟ್ ಆಯ್ತು. ನಾನು ಯಾಕೆ ಕಡಿಮೆ ಅಂತೇಳಿ ನಾವು ಕೂಡ ಧೂಪ ನೆಟ್ಟದ್ದು. ಈಗ ನನಗೆ ಅನಿಸ್ತಾ ಇಲ್ಲಿ ಧೂಪ ಬೇಡಿತ್ವಾ ಅಂತೇಳಿ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಈಗ ಹೇಳಿದ್ರೆ ಆಗ ನನಗೆ ಇಲ್ಲಿ ಅಡಿಕೆ ನೆಡುವ ಇತ್ತಲ್ಲ ಮಾರ, ನಿನಗೆ ನೀರು ಬೇಕಷ್ಟು ಉಂಟು, ಬೇಕಷ್ಟು ನೀರುಂಟು. ಅಡಿಕೆ ಈಗ ಹೇಗಾದ್ರೂ ಧೂಪ ನೆಟ್ಟು ಅದಕ್ಕೆ ನೀರಾವರಿ ವ್ಯವಸ್ಥೆ ಮಾಡಬೇಕು. ಕಾಳುಮೆಣಸಿಗೆ ನೀರಾವರಿ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಅಡಿಕೆ ನೆಡ್ತಿದ್ರೆ ಅಡಿಕೆ ಆಗ್ತಿತ್ತು, ಕಾಳುಮೆಣಸು ಆಗ್ತಿತ್ತಲ್ವಾ ಅಂತೇಳಿ ಸಂಗತಿ. ಚಂದ್ರಣ್ಣ, 2 ಪ್ರಶ್ನೆ ಉಂಟು ಸರ್. ಅವತ್ತೊಮ್ಮೆ ನಿಮ್ಗೆ ಈ ಕಂಬಳಿ ಹುಳದ ತೊಂದರೆ ಆಗಿತ್ತು, ಅದಕ್ಕೆ ನೀವು ಏನು ಪರಿಹಾರ ಮಾಡಿದ್ರಿ? ಇದಕ್ಕೆ ಕಂಬಳಿ ಹುಳ ಸುಮಾರು ಗಿಡಗಳಿಗೆ ಕಂಬಳಿ ಹುಳ ಬಂತು. ಮತ್ತೆ ಅದಕ್ಕೆ ವಿಷ ಪ್ರಯೋಗ ಮಾಡಿದ್ದು ಸರ್. ನಾನು ಮಾಡ್ಲೇಬೇಕಾಗ್ತದೆ ಸರ್, ಅದಾಗ್ತದೆ. ಈಗ ನಮ್ಗೆ ಅದೇ ವಿಷ ಪ್ರಯೋಗ ಇನ್ನು ಪುನಃ ಅದಕ್ಕೆ ರಾಸಾಯನಿಕ ಬಂದ್ರೆ ನಮಗೆ 100ಕ್ಕೆ 100 ಮಾರ್ಕ್ ಬೇಕು ಅಂತ ಹೇಳಿದ್ರೆ ನಾವು ಸಾವಯವದಿಂದ ರಾಸಾಯನಿಕ ಹೋಗ್ಬೇಕು. ನಮಗೆ 60 ಮಾಡಿದ್ರೆ ನಿಮಗೆ ಅದು ವಾಸಿ ಆಗ್ತದೆ. ಇಲ್ಲ ಅಂದ್ರೆ ನೀವು ನೀಮ್ ಆಯಿಲ್ ಅಲ್ಲಿ ಮಾಡುದಿದ್ರೆ 10,000 ppm ಇದೇ ಹಾಕಬೇಕು, ನೆನಪಿಟ್ಟುಕೊಳ್ಳಿ. ಈಗ ನೀಮ್ ಆಯಿಲ್ ಈಗ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ನಿಂಬಿಸಿಡಿನ್ ಅಂತ ಹೇಳಿ ಬೇರೆ ಬೇರೆ, ಅದು 0.033% ಸಿಕ್ಕುವಂತದ್ದು. ಅದು ಅಷ್ಟು ಪರಿಣಾಮಕಾರಿ ಅಲ್ಲ ಅಂತೇಳಿ 0 ಅಂತ ಅದು 0.1% ಇರಬೇಕು. 0.1% ಇದಕ್ಕೆ 5 ಲೀಟರ್ಗೆ ಸುಮಾರು 13, 14, 15 ಸಾವಿರ ರೂಪಾಯಿವರೆಗೆ ಉಂಟು. ಈಗ 1.5% ಇದ್ದು ಕೂಡ ನಿಮ್ಮ ಆಯಿಲ್ ಬರ್ತದೆ ಅಂತ ಹೇಳಿ ವರ್ತಮಾನ ಇದೆ. ಈಗ ಇದ್ರದ್ದು ಅಲ್ಲ ಹಾಗೆ ಈಗ ಇದೆಲ್ಲ ಅಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚದು. ಈಗ ಇದು ನಾನು ಧೂಪ ನೆಟ್ಟೆ ಅಂತ ನಾನೇನು ಹೇಳುದಿಲ್ಲ, ನೆಡುವಾಗ ಸಾಕಷ್ಟು ಆಲೋಚನೆ ಮಾಡಿ. ಯಾಕಂದ್ರೆ ಈಗ ಧೂಪ ನೆಟ್ಟು ಕಾಳುಮೆಣಸು ಮಾಡಿದವರು ಈಗ ನಮ್ಗೆ ಎಲ್ಲರೂ ಎಲ್ಲಿ ಸಿಗ್ತಿರೋ ಒಂದು 2 ವರ್ಷ 3 ವರ್ಷ 4 ವರ್ಷದ ಹಿನ್ನೆಲೆಯವರು ಮಾತ್ರ ಸಿಕ್ಕುದಷ್ಟೇ. ಒಂದು 10 ವರ್ಷ ಕಳೆದ ನಂತರ ಇದು ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗೆ ಸಾಕಷ್ಟು ಭೂಮಿ ಇದ್ರೆ ಒಂದು ಬದಿಯಲ್ಲಿ ಧೂಪ ನೆಡ್ಬೋದು.
ಇಲ್ಲಂತಂದ್ರೆ ಈ ಹೊಸ ಕೃಷಿ ಮಾಡುವಾಗ ಒಂದಷ್ಟು ವರ್ಷ ಕಾದು ನೋಡಿ ನೆಡುದು ಒಳ್ಳೇದಾ ಅಂತೇಳಿ ನನಗೆ ಅನಿಸ್ತಾ ಇರುದು. ನೀರಿಲ್ಲದವರಿಗೆ ಧೂಪ ಒಳ್ಳೇದು, ನನ್ನಂತ ನೀರಿದ್ದವರಿಗೆ ಅಥವಾ ವಿಷ್ಣುವಣ್ಣನಾಗೆ ನೀರಿದ್ದವರಿಗೆ ಧೂಪ ಬೇಡ ಇತ್ತು. ನೋಡಿ ಇಲ್ಲಿಗ ನಿಮ್ಮ 10 ತಿಂಗಳಲ್ಲಿ ನಿಮ್ಮ ಅನುಭವದ ಪ್ರಕಾರ ಇದು ಐಡಿಯಲ್ ಹೈಟ್ ಸರಿ ಇದೆಯಾ, ಜಾಸ್ತಿ ಇದೆಯಾ, ಕಮ್ಮಿ ಇದೆಯಾ? ಅಲ್ಲ, ಈಗ 10 ತಿಂಗಳಿನ ಬೆಳವಣಿಗೆಯಲ್ಲಿ ಧೂಪ ಸಾಕು ಅಂತೇಳಿ ಬಂದ ನಿಮ್ಮಂತವ್ರು ಬಂದು ನೋಡಿ ಹೇಳ್ತಾರೆ. ನನಗೂ ಅನುಭವ ಎಂತ ಇಲ್ಲ ಸರ್. ಸರಿಯಾದ ಬೆಳವಣಿಗೆ ಇದೆ ನಂಗೇನು. ಹಾ, ಅದೇ 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 ಇದರಲ್ಲಿ ಇನ್ನಾಗಾದ್ರೆ ಯಾವಾಗ ಪೆಪ್ಪರ್ ಶುರು ಮಾಡಬಹುದು? ಅದು ಈ ವರ್ಷ ಪೆಪ್ಪರ್ ನೆಡಬಹುದು ಅಂತ ಎಲ್ಲರೂ ಹೇಳ್ತಾ ಇದ್ದು. ನಾನು ಈ ವರ್ಷ ನೆಡುದಿಲ್ಲ, ಇನ್ನೊಂದು ವರ್ಷ ನೋಡಿದ ಮೇಲೆ ಪೆಪ್ಪರ್ ನೆಡುವ ಆಲೋಚನೆ. ಯಾಕಂದ್ರೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಆದ್ರೆ ಕಡ್ದು ತೆಗೆಯುವುದು ದಾಳಿ.